100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 6 ಆಗಿರುತ್ತೆ. ಬೆಳಗ್ಗೆ ಆ್ಯಸ್ ಇಟ್ ಈಸ್ ನಾನು ತಗೊಳ್ಳುವಂಥ ಡಿಟಾಕ್ಸ್ ಡ್ರಿಂಗು. ಇದನ್ನು ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀನಿ. ಯಾಕಂದರೆ ಬೇರೆ ಎಲ್ಲ ಸ್ವಲ್ಪ ಬಾಡಿಗೆ ಹೀಟ್ ಆಗುತ್ತೆ. ಆಲ್ರೆಡಿ ನನ್ನ ಬಾಡಿ ಹೀಟ್ ಇರೋದ್ರಿಂದ ಸೊ ನನಗೆ ಈ ಒಂದು ಡಿಟಾಕ್ಸ್ ಸೆಟ್ ಆಗಿದೆ. ಹಾಗಾಗಿ ಎವ್ರಿ ಡೇ ನಾನು ಇದೇ ಡಿಟಾಕ್ಸ್ನ ತಗೊಳ್ತಾ ಇದ್ದೀನಿ. 1 ಲೋಟ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡು ಅರ್ಧ ನಿಂಬೆಹಣ್ಣು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಬೇಕಿದ್ದಾಗ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಸೊ ನನ್ನ ಬಾಡಿನ ಸ್ವಲ್ಪ ಕೂಲಾಗಿ ಇಟ್ಕೋಬೋದು ಅಂತ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಒಂದು ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ, ಬೀನ್ಸ್ ಪಲ್ಯ ತೊಗೊಂಡಿದ್ದೀನಿ ಆ್ಯಂಡ್ 2 ಎಗ್ ಫ್ರೈ ಮತ್ತು ಸೌತೆಕಾಯಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚಟ್ನಿ. ಸೊ ಚಟ್ನಿಗಳನ್ನು ನೋಡ್ಕೊಂಡು ತಗೊಳ್ಳಿ, ಯಾಕಂದರೆ ಕ್ಯಾಲರಿ ಜಾಸ್ತಿ ಇರುತ್ತೆ. ಹಾಗಾಗಿ ಲೈಟಾಗಿರಬೇಕು ಚಟ್ನಿ. ಯಾವುದೇ ಚಟ್ನಿ, ಕಾಯಿ ಚಟ್ನಿ ಆಗಿರ್ಬೋದು, ಶೇಂಗಾ ಚಟ್ನಿ ಆಗಿರ್ಬೋದು, ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಬೇಕಾಗತ್ತೆ. ಈಗ ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತಾ ಇದ್ದೀನಿ. ಪ್ರೋಟೀನ್ ಸೋರ್ಸ್ ಇರಲೇಬೇಕು ನಿಮ್ಮ ಫುಡ್ಡಲ್ಲಿ. ಹಾಗಾಗಿ ನಾನು ಇವತ್ತಿನ ನನ್ನ ಪ್ರೋಟೀನ್ ಸೋರ್ಸು ಎಗ್ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಪನ್ನೀರ್ ತೊಗೊಳ್ತಾ ಇದ್ದೀನಿ. ಸೊ ನೋಡ್ಕೊಂಡು ತೊಗೊಳ್ಬೇಕು. 2 ಹೋಲ್ ಎಗ್ ಅಂದರೆ 2 ಅಥವಾ ಒಂದಿನಕ್ಕೆ 4 ಎಗ್ನ ತಿನ್ಬೋದು. ಹೋಲ್ ಎಗ್ ಆದರೆ 2 ತಿನ್ನಬೇಕು. ಅಥವಾ ಬರೀ ವೈಟ್ ತಿಂತೀವಿ ಅಂದರೆ 4 ಎಗ್ ತಿನ್ಬೋದು. ಲಂಚ್ ಬಾಕ್ಸಿಗೆ ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ಹಸಿ ತರಕಾರಿ ಮತ್ತು ಪನ್ನೀರ್ನ ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಪ್ರೋಟೀನ್ಗೋಸ್ಕರ ನಾನು ತೊಗೊಳ್ತಾ ಇರೋದು. ಪನ್ನೀರ್ನೂ ಜಾಸ್ತಿ ತೊಗೊಳ್ಬಾರ್ದು, ಲೋ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು. ದಿನಕ್ಕೆ 2ರಿಂದ 3 ಸೌತೆಕಾಯಿ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಬಾಡಿ ಹೈಡ್ರೇಟ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ನಾನು ತೊಗೋತೀನಿ ದಿನಕ್ಕೆ 1 ಅಥವಾ 2 ಸಲ. ಸೊ ಈವ್ನಿಂಗ್ ನಾನು ಸ್ನ್ಯಾಕ್ಸ್ ಟೈಮಲ್ಲಿ ಗ್ರೀನ್ ಟೀನ ತಗೊಳ್ತಾ ಇದ್ದೀನಿ. ಈ ಗ್ರೀನ್ ಟೀ ಲಿಂಕ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡ್ಬೋದು. ಆ್ಯಂಡ್ ನಾನು ಹಾಕಿರುವಂಥ ಚೋಕರ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಜಸ್ಟ್ 136 ರುಪೀಸ್ ನಾನು ಪೇಯ್ಡ್ ಮಾಡಿದ್ದು, ಮಿನಿಮಲ್ ಜ್ಯುವೆಲ್ರಿ. ಈಗ ಗ್ರೀನ್ ಟೀ ಕುಡಿದು ಸಂಜೆ ಸ್ನ್ಯಾಕ್ಸ್ಗೆ ಬೇಕಂದರೆ ನೀವು ಫ್ರೂಟ್ ತೊಗೊಳ್ಬೋದು ಅಥವಾ ಡ್ರೈ ಫ್ರೂಟ್ ತೊಗೊಳ್ಬೋದು. ಮಧ್ಯಾಹ್ನದ ಊಟ ಅಷ್ಟೇ ಸಾಕಾಗಲ್ಲ ಅನ್ನೋರು ನೀವು ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಫ್ರೂಟ್, ಲೋ ಕ್ಯಾಲರಿ ಫ್ರೂಟ್ಗಳನ್ನು ತೊಗೊಳ್ಬೋದು. ನನಗೆ ಇಷ್ಟೇ ಸಾಕು ಅನಿಸುತ್ತೆ. ಲಂಚ್ ಆದಮೇಲೆ ನನಗೆ ಹೆವಿ ಏನು ತಿನ್ನಬೇಕಂತ ಅನಿಸಲ್ಲ. ಹಾಗಾಗಿ ನಾನು ಜಸ್ಟ್ ಲೋ ಕ್ಯಾಲರಿ ಫ್ರೂಟ್ಗಳು ಯಾವಂತ ಹೇಳ್ತೀನಿ. ಆರೆಂಜ್, ಸೀಬೆಹಣ್ಣು, ಪಪ್ಪಾಯ, ವಾಟರ್ ಮೆಲನ್, ಆ್ಯಪಲ್ ಆಗಿರ್ಬೋದು. ಸೊ ಇದು ಲೋ ಕ್ಯಾಲರಿ ಇರುವಂಥ ಫ್ರೂಟ್ಗಳು. ಇದರಲ್ಲಿ ದಿನ ಒಂದೊಂದು ಫ್ರೂಟ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ದಿನ ಒಂದೊಂದು ಫ್ರೂಟ್ನ ತಿನ್ನಬೇಕು. 1 ಸೀಬೆಹಣ್ಣು, 1 ಆ್ಯಪಲ್ಲು, 1 ಆರೆಂಜು, ಒಂದಿನ ಪಪ್ಪಾಯ. ಅಂದರೆ ಪೂರ್ತಿ ಪಪ್ಪಾಯ 1 ತಿನ್ನಬೇಡಿ, ಹೀಟ್ ಆಗುತ್ತೆ. 1 ಬೌಲಷ್ಟು ಪಪ್ಪಾಯ, 1 ಬೌಲಷ್ಟು ವಾಟರ್ ಮೆಲನ್. ಇಷ್ಟು 6 ದಿನಕ್ಕೆ 6 ಅಥವಾ 7 ದಿನಕ್ಕೆ 7 ನಿಮಗೆ ಫ್ರೂಟ್ಗಳಾಗುತ್ತೆ. ಈ ಫ್ರೂಟ್ಗಳನ್ನ ಮಾತ್ರ ತಗೊಳ್ಳಿ. ಬನಾನಾ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಅವೆಲ್ಲ ಸಪೋಟ ಇದೆಲ್ಲ ಸ್ವಲ್ಪ ಹೈ ಕ್ಯಾಲರಿ ಇರುವಂಥ ಫ್ರೂಟ್ಗಳು. ಸೊ ಅವನ್ನೆಲ್ಲ ಸೀಸ್ನಲ್ ಆಗಿ ಸ್ವಲ್ಪ ಕಮ್ಮಿ ತಿನ್ನಿ. ಬಟ್ ಹೆಚ್ಚಾಗಿ ನೀವು ತಿನ್ನಬೇಕಾಗಿರುವಂಥ ಹಣ್ಣುಗಳು ಇವಿಷ್ಟನ್ನು ನೀವು ಆರಾಮಾಗಿ ತಗೊಳ್ಬೋದು. ಮೂಸಂಬಿ ಆಗಿರ್ಬೋದು, ಇದೆಲ್ಲ ನೀವು ತಿನ್ಬೋದು ಆರಾಮಾಗಿ. ಇದು ಜಾಸ್ತಿ ನನಗೆ ಕೇಳಿದ ಕ್ವಶನ್ಸು. ಆ್ಯಂಡ್ ಸೆಕೆಂಡ್ ಕ್ವಶನ್ಸ್, ಪ್ರೋಟೀನ್ ಸೋರ್ಸ್ಗೆ ಏನೇನು ತಗೊಳ್ಬೇಕು. ಪ್ರತಿದಿನ ನಿಮ್ಮ ಡಯಟ್ ಒಂದು ಫುಡ್ ಪ್ಲೇಟಲ್ಲಿ 1 ಪ್ರೋಟೀನ್ ಸೋರ್ಸ್ ಇರಬೇಕು. ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಎಗ್, ಸೋಯಾ ಚಂಕ್ಸ್, ಕಾಬೂಲ್ ಕಡಲೆ ಆ್ಯಂಡ್ ಚಿಕನ್, ಫಿಶ್, ಕಡಲೆಕಾಯಿ ಬೀಜ, ಮತ್ತು ಯಾವುದಪ್ಪ, ಪನ್ನೀರ್. ಇಷ್ಟು 7 ಡೇಸ್ಗೆ ಒಂದೊಂದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಒಂದೇ ಸಲ ಡೈಲಿ 7 ತಿನ್ನಬೇಕಾ ಅಂದರೆ ನೋ, 7 ತಿನ್ನಬಾರ್ದು. ಸೊ ಯಾವುದಾದ್ರೂ ಒಂದು ಪ್ರೋಟೀನ್ ಸೋರ್ಸನ್ನು, ಈ 7ರಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನ್ ಸೋರ್ಸನ್ನು ನೀವು ನಿಮ್ಮ ಡಯಟ್ ಫುಡ್ ಪ್ಲೇಟಲ್ಲಿ ಇರಬೇಕು. ಡೇ ತಿಂತಿರೋ, ಮಾರ್ನಿಂಗ್ ತಿಂತಿರೋ ಅಥವಾ ನೈಟ್ ಡಿನ್ನರ್ಗೆ ತೊಗೋತಿರೋ, ಐ ಡೋಂಟ್ ನೋ. ನಿಮಗೆ ಹೇಗೆ ಅಡ್ಜಸ್ಟೇಬಲೋ ಆ ರೀತಿಯಲ್ಲಿ ನೀವು ತೊಗೊಳ್ಬೋದು. ಒಟ್ಟಿನಲ್ಲಿ 1 ದಿನಕ್ಕೆ 1 ಪ್ರೋಟೀನ್ ಸೋರ್ಸು ನಿಮ್ಮ ಡಯಟ್ ಫುಡ್ ಪ್ಲೇಟಲ್ಲಿ ಇರಬೇಕು. ಹಾಗೆ ನಿಮ್ಗೆ ಹೇಗೆ ಬೇಕೋ ಅದನ್ನು ನೀವೇ ಮಾಡ್ಕೊಳ್ಬೋದು, ಸೆಟ್ ಮಾಡ್ಕೋಬೋದು. ಸೋಯಾ ಚಂಕ್ಸಲ್ಲಿ ಏನು ಮಾಡೋದಪ್ಪ, ಪಲ್ಯ ಮಾಡ್ಕೊಳ್ಳಿ, ನಿಮ್ಗೆ ಅಲ್ಲಿ ಒಂದಷ್ಟು ಪ್ರೋಟೀನ್ ಸಿಗುತ್ತೆ. ಕಾಬೂಲ್ ಕಡಲೆಯಲ್ಲಿ ಸಲಾಡ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಒಂಚೂರು ಸಾಲ್ಟು, ಒಂಚೂರು ಸಾಂಬಾರು ಪೌಡ್ರು ಅಥವಾ ಚಾಟ್ ಮಸಾಲ ಏನೋ ಹಾಕ್ಕೊಂಡು ಒಂದು ಸಲಾಡ್ ರೀತಿಯಲ್ಲಿ ಮಾಡ್ಕೊಳ್ಳಿ. ಬೇಯಿಸ್ಕೊಂಡು ನೀವು 1 ಬೌಲಷ್ಟು ಕಾಳುಗಳನ್ನು ತಗೊಳ್ಬೋದು. ದಿನಕ್ಕೆ 2 ಹೋಲ್ ಎಗ್ ತಗೊಳ್ಬೋದು. ಒಳಗಡೆ ಇರುವಂಥ ಎಲ್ಲೋ ಭಾಗ ತೆಗಿತೀರಾ ಅಂದರೆ ನೀವು 4 ಎಗ್ನ ನೀವು ದಿನಕ್ಕೆ 1 ದಿನಕ್ಕೆ ತಗೊಳ್ಬೋದು.
ಸೊ ಎಗ್ಗಲ್ಲಿ ಆಮ್ಲೆಟ್ ಮಾಡ್ಕೊಳ್ಬೋದು ಅಥವಾ ಬೇಯಿಸ್ಬಿಟ್ಟು ತಿನ್ಬೋದು, ಇಲ್ಲ ಎಗ್ ಬುರ್ಜಿ ರೀತಿಯಲ್ಲಿ ಪಲ್ಯಗಳ ಜೊತೆಗೆ ನೀವು ಬುರ್ಜಿ ರೀತಿಯಲ್ಲೂ ಮಾಡಿ ತಿನ್ಬೋದು. ಆ ರೀತಿಯಲ್ಲಿ ನೀವು ಎಗ್ನ ಬಳಸ್ಕೋಬೇಕು. ಡೈಲಿ ತಿನ್ನೋಕೆ ಕಷ್ಟ ಅಂದರೆ ವಾರದಲ್ಲಿ ಒಂದಿನ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಮುಂದೆ ತೋರಿಸ್ತೀನಿ ಹೇಗೆ ಫುಡ್ ಪ್ಲೇಟರ್ಗಳನ್ನು ಹಾಕ್ತೀನಿ ಆದಷ್ಟು ಬೇಗ. ಸ್ವಲ್ಪ ಸಮಯ ಇಲ್ಲ, ನಿಮಗೂ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಈ ಕಡೆ ವರ್ಕು, ಮನೆ, ಒಂದು ಸೋಷಿಯಲ್ ಮೀಡಿಯಾ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಬಟ್ ಹಾಕ್ತೀನಿ, ಖಂಡಿತವಾಗ್ಲೂ ಹಾಕ್ತೀನಿ ವಿಡಿಯೋನ. ಆ ಥರ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ಶೇಂಗಾ, ಕಡಲೆಕಾಯಿ ಬೀಜನ ಸ್ನ್ಯಾಕ್ಸ್ ಟೈಮಲ್ಲಿ 1-2 ಟೇಬಲ್ ಸ್ಪೂನ್ ಹುರಿದ್ಬಿಟ್ಟು ತಿನ್ನೋದು, ಆ ಥರ ಮಾಡಿ. ಅದರಲ್ಲೂ ಪ್ರೋಟೀನ್ ಅಂಶ ಇರುತ್ತೆ. ಸೊ ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ಪಲ್ಯಗಳಿಗೆ ಸ್ವಲ್ಪ ಪೌಡ್ರ್ ಮಾಡಿ ಹಾಕೋದು, ಆ ಥರ ನೀವು ಪ್ರೋಟೀನ್ ತೊಗೊಳ್ಬೋದು. ಆ್ಯಂಡ್ ಮೊಳಕೆ ಕಾಳು, ಹೆಸರು ಕಾಳು, ಅದು ಸಾಕಷ್ಟು ಪ್ರೋಟೀನ್ ಇರುತ್ತೆ. ಸಲಾಡ್ ಮಾಡ್ಕೊಳ್ಳಿ ಅದರಲ್ಲಿ. ಸೊ ಅದರಿಂದನೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ಒಂದು ಪನ್ನೀರಲ್ಲಿ ಏನಾದರೂ ರೆಸಿಪಿ ಮಾಡ್ಕೊಳ್ಳಿ. ಆಯಿಲ್ ಕಂಟೆಂಟ್ ಕಮ್ಮಿ ಇರಬೇಕು, ಆ ರೀತಿ ರೆಸಿಪಿಗಳನ್ನು ಟ್ರೈ ಮಾಡಿ. ಅಥವಾ ಪನ್ನೀರ್ನ ಜಸ್ಟ್ ರೋಸ್ಟ್ ಮಾಡಿ ತಿನ್ನೋದಾಗಿರ್ಬೋದು, ಅಥವಾ ಪನ್ನೀರ್ ಬುರ್ಜಿ ಥರ ಮಾಡೋದು. ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಯಾವ ಥರ ರೆಸಿಪಿ ಇಷ್ಟನೋ ಆ ರೀತಿ ನೀವು ಒಟ್ಟಿನಲ್ಲಿ ಆ ಒಂದು ಪ್ರೋಟೀನ್ ಸೋರ್ಸ್ ಇರಬೇಕು. ಇದು ಒಂದು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ವಿಡಿಯೋ ತುಂಬ ಲೆಂಗ್ತಿ ಆಗುತ್ತೆ. ಮತ್ತು ಏನೇ ಡೌಟ್ಸ್ಗಳಿದ್ರೂ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಕ್ಲಾರಿಫೈ ಸ್ವಲ್ಪ ದಿನ ಒಂದೊಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಗ್ರೀನ್ ಟೀ ಹೇಗೆ ಮಾಡೋದು ಅಂತಲೂ ಸುಮಾರು ಜನ ಕೇಳ್ತಾನೆ ಇರ್ತೀರ. ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ, ಬಟ್ ಇನ್ನೊಂದು ಸಲ ನಾನು ಹೇಳ್ತೀನಿ. 1 ಲೋಟ ಅಥವಾ 1.5 ಲೋಟ ನೀರನ್ನು ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನೀವು ತರಿಸಿರುವಂಥ ಗ್ರೀನ್ ಟೀ ಹರ್ಬನ್ನು ಹಾಕಿ ಚೆನ್ನಾಗಿ ಕುದಿಸಿ 1.5 ಲೋಟ ಕನ್ಸಿಸ್ಟೆನ್ಸಿಗೆ ಬರಬೇಕು. ಬೇಕಂದರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಳ್ಬೋದು, 1 ಪಿಂಚಷ್ಟು. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಹನಿ ಕೂಡ ಯೂಸ್ ಮಾಡ್ಬೋದು. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಅರ್ಧ ಲೆಮನ್ ಕೂಡ ಅದಕ್ಕೆ ಸೇರಿಸ್ಕೊಂಡು ಕುಡಿಬೋದು. ಯಾವ ರೀತಿ ಎಲ್ಲಾದರೂ ಕುಡಿಬೋದು. ಇನ್ನೂ ಏನೇ ಪ್ರಶ್ನೆಗಳಿದ್ರೆ, ಏನೇ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ. ಒಂದೊಂದೇ ಮುಂದಿನ ವಿಡಿಯೋಗಳಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ನನಗೆ ಮಾರ್ನಿಂಗ್ ಕನ್ವೀನಿಯೆಂಟ್ ಅನಿಸಲ್ಲ ಎಕ್ಸಸೈಸ್ಗೆ. ಸೊ ಹಾಗಾಗಿ ನಾನು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಈವ್ನಿಂಗ್ ಒಂದು 6 ಗಂಟೆ ಅಥವಾ 7 ಗಂಟೆ ಇಲ್ಲ 5 ಗಂಟೆ ಹಂಗೆ ಎಕ್ಸಸೈಸ್ ಮಾಡ್ಕೊಳ್ತೀನಿ. ಡೈಲಿ ಮಾಡೋವಂಥ ಎಕ್ಸಸೈಸು. ಆ್ಯಕ್ಚುಲಿ ನಾನು ಡೈಲಿ ಎಕ್ಸಸೈಸ್ ವಿಡಿಯೋ ಈ ವಿಡಿಯೋಗಳಲ್ಲಿ ಇನ್ಕ್ಲೂಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಎಷ್ಟೋ ಜನ ಹೊಸಬ್ರು ವಿಡಿಯೋಗಳು ನೋಡ್ತಾ ಇರ್ತೀರ. ಸೊ ಅವರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಡೈಲಿ ಎಕ್ಸಸೈಸ್ ವಿಡಿಯೋ ಕೂಡ ನಾನು ಇನ್ಕ್ಲೂಡ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಡುವಂಥ ಸಿಂಪಲ್ ವರ್ಕೌಟ್ಸ್ ಇವೆಲ್ಲ. ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಇದನ್ನು ಕ್ರೇಜಿಗೆ ಆಡ್ತಿದ್ವಿ. ಇವಾಗ ತೂಕ ಇಳಿಸೋದಕ್ಕೋಸ್ಕರ ಸ್ಕಿಪ್ಪಿಂಗ್ ಮಾಡಬೇಕಾಗಿದೆ. ಸೊ ದಿನಕ್ಕೆ ಒಂದು 100 ಸ್ಕಿಪ್ ಮಾಡೋದು ಅಥವಾ 50, ಸ್ವಲ್ಪ ಒಂದೇ ಸಲ ನಮಗೆ ಆಗಲ್ಲ. ಸೊ ಕಷ್ಟ ಆಗುತ್ತೆ, ಯಾಕಂದರೆ ಆಲ್ರೆಡಿ ವೆಯ್ಟ್ ಗೇನ್ ಆಗಿರ್ತೀವಿ. ಅದ್ರ ಜೊತೆ ಸ್ಕಿಪ್ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ರಾತ್ರಿ ಫುಡ್ ಅಂದರೆ ಡಿನ್ನರ್ಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸ್ ತೊಗೊಂಡಿದ್ದೆ, ಸಾಂಬಾರು ಮತ್ತು ಸೌತೆಕಾಯಿ, 1 ಆಮ್ಲೆಟ್ನ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ನಿಮ್ಮ ಮನೇಲಿ ಏನು ಸಿಗುತ್ತೋ ಅದನ್ನೇ ತೊಗೊಳ್ಳಿ, ಹೆಲ್ದಿಯಾಗಿ ತಗೊಳ್ಳಿ. ಸೊ ಆಯಿಲ್ ಕಂಟೆಂಟ್ ಕಮ್ಮಿ ಮಾಡಿ, ಶುಗರ್ ಕಂಟೆಂಟ್ ಕಮ್ಮಿ ಮಾಡಿ, ಡೀಪ್ ಫ್ರೈ ಆಗಿರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಜಂಕ್ ಫುಡ್ ಅವಾಯ್ಡ್ ಮಾಡಿ, ಹೆಲ್ದಿಯಾಗಿರೋ ತರಕಾರಿ, ಹಣ್ಣು ಹಂಪಲ, ಮನೆ ಊಟ, ಲೋ ಕ್ಯಾಲರಿ ಇರುವಂಥ ಫುಡ್ಗಳನ್ನು ಜಾಸ್ತಿ ತೊಗೊಂಡು ನಿಮ್ಮ ತೂಕನ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ದಪ್ಪ ಆಗೋದು ಎಷ್ಟು ಇಂಪಾರ್ಟೆಂಟೋ ಸಣ್ಣ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಒಂದೇ ಸಲಕ್ಕೆ ನಾವು 10 kg ಇಳಿಯೋಕ್ಕಾಗಲ್ಲ. ಡೇ ಬೈ ಡೇ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕಂದ್ರೆ ಡೇ ಬೈ ಡೇ ಸ್ವಲ್ಪ ಗ್ರಾಮ್ ಲೆಕ್ಕದಲ್ಲಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಸಡನ್ನಾಗಿ ನಾವು ಯಾವುದೋ ಸಪ್ಲಿಮೆಂಟ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ ಅಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ನಾಟ್ ಯೂಸ್. ಸೊ ಹಾಗಾಗಿ ಅದು ಹೆಲ್ತ್ಗೆ ಎಫೆಕ್ಟಿವ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಏನಾದರೂ ಇಷ್ಟೊತ್ತು ವಿಡಿಯೋ ನೋಡಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸೊ ನಾನೇನಾದರೂ ಸಾಧಿಸ್ಬೇಕಂದ್ರೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಸದಾ ಬೇಕು. ಸೊ ಪ್ರೋತ್ಸಾಹಿಸಿ, ಬೆಳೆಸಿ, ಬೆಳೀರಿ. ಧನ್ಯವಾದ.